ಬಹಳಂದ್ರೆ 3% ಈ ಶಿಕ್ಷಣ ಖರ್ಚು ಮಾಡೋದ್ರಿಂದಾಗೆ ಯಾವ ಪ್ರಮಾಣದಲ್ಲಿ ವಿಜ್ಞಾನ ನಮ್ಮಲ್ಲಿ ಹುಟ್ಟಿ ಬರಬೇಕಾಗಿತ್ತೋ ಅದು ಬರ್ತಾ ಇಲ್ಲ. ಜೊತೆಗೆ ವಿಜ್ಞಾನ ಕಲಿತಂಥ ಮಕ್ಕಳೆಲ್ಲ ಇವತ್ತೇನಪ್ಪ ಅಂದರೆ ಇಂಜಿನಿಯರಿಂಗ, ಡಾಕ್ಟರ್ ಅಂದರೆ ಮೆಡಿಸಿನ್ ಇವು ಕಡೆ ಹೋಗೋದ್ರಿಂದಾಗೆ ನಿಜವಾದ ವಿಜ್ಞಾನಿಗಳು ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದು ಬಯಾಲಜಿ ಇವುಗಳನ್ನ ಓದ್ಕೊಂಡು ನಿಜದ ಒರಿಜಿನಲ್ ವಿಜ್ಞಾನಗಳಲ್ಲಿ ಹೊರಡೋದು ಭಾಳ ಕಷ್ಟ ಆಗ್ಯದ. ಯಾಕಂದರೆ ಅವ್ರಿಗೆ ಭವಿಷ್ಯ ಇಲ್ಲದಂಥ ವಾತಾವರಣ ಇಲ್ಲೇ ಆಗ್ಯದ. ಯಾಕಂದರೆ ಭೌತಶಾಸ್ತ್ರ ಓದಿದ್ರೆ ಎಲ್ಲೋ ಒಂದು ಫ್ಯಾಕ್ಟ್ರಿ ಎಲ್ಲೋ ಸೇರಬೇಕು, ಕೆಮಿಸ್ಟ್ರಿನೂ ಅಷ್ಟ. ಹೀಗಾಗಿ ಸಂಶೋಧನೆಗೆ ಇಲ್ಲೆಲ್ಲ ಅವಕಾಶಗಳಾಗಿ ಇಂಥ ನಮ್ಮ ಗ್ರೇಟ್ ವಿಜ್ಞಾನಿಗಳು ಎಲ್ಲೋ ಅಲ್ಲೊಬ್ಬಿಲ್ಲೊಬ್ಬ ಬರ್ತಾರೆ. ಅದು ಮನೆಯಲ್ಲೆಲ್ಲ ಅನುಕೂಲ ಇದ್ದಾಗ ನೋಡಿರಿ, ಇವರ ನಾರ್ಲಿಕರಾಗಿರ್ಬೋದು, ಮುಂದೆ ಕಾಲಕ್ಕೆ ನಮ್ಮ ಜಯಂತ್ ನಾರ್ಲಿಕರ ಆಯಿತು, ನಮ್ಮ ವಿಜ್ಞಾನಿ ಶ್ರೀನಿವಾಸನ್ ಆಯಿತು. ಅವ್ರಿಗೆ ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟ ಜೊತೆ ಅವರು ಹೋರಾಟ ಮಾಡಿದ್ದಾರೆ. ಆ ಮಾತಾರೆ ಎರಡೂ ಕೂಡಿದ ಒಂದು ಮುಪ್ಪರಿಗೊಂಡಂಥ ಸಾಧನೆಗಳಾಗ್ತಾರೆ. ಇಂಥ ಒಬ್ಬ ಪರಮಶ್ರೇಷ್ಠ ವಿಜ್ಞಾನಿಗಳು ನಮ್ಮ ನಡಕ್ಕೆ ಇಲ್ಲ ಅನ್ನೋದು ವಿಷಯ. ಅಂಥ ವಿಜ್ಞಾನಿಗಳು ಹುಟ್ಟುಹಾಕುವಂಥ ಒಂದು ಶಿಕ್ಷಣ ವ್ಯವಸ್ಥೆ ನಮಗೆ ಬರಲಿ ಅಂತ ಮತ್ತೊಮ್ಮೆ ಆಶಯ ವ್ಯಕ್ತಪಡಿಸ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಏನಾದರೂ ಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಜೊತೆಗೆ ಈ ವಿಜ್ಞಾನಗಳ ಬಗ್ಗೆ ಚರ್ಚೆ ನಡೀಲಿ. ಇಂಥ ವಿಜ್ಞಾನಗಳು ಇನ್ನೂ ಬರಲಿ ನಮ್ಮಲ್ಲೇ. ಅಂಥ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಸ್ಥಾಪಿತ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.